ತಮಿಳುನಾಡಿನಲ್ಲಿ ಅತಿ ದೊಡ್ಡ ಕ್ರಾಂತಿ ಇದು. ಎಸ್ ರಾಜೇಂದ್ರ ಸರ್, ನಾನು ನ್ಯಾಷನಲ್ ಸೆನ್ಸಸ್ ನೋಡ್ತಾ ಇದ್ದೆ. ಈಗ ವಿಜಯ್ ವಿಚಾರವಾಗಿ, ತಮಿಳುನಾಡು ವಿಚಾರವಾಗಿ, ಎಸ್ಪೆಷಲಿ ತಮಿಳುನಾಡು ವಿಚಾರವಾಗಿ 118 ಕ್ಷೇತ್ರ ಬೇಕು. ಇನ್ನೂ ಒಂದು 30 ಕ್ಷೇತ್ರದಲ್ಲಿ TVK ಸೆಕೆಂಡ್ ಪೊಸಿಷನಲ್ಲಿದೆ. ನಾವು ಎಲೆಕ್ಷನ್ ಕಮಿಷನ್ ನೋಡಿದಾಗ, ಎಲೆಕ್ಷನ್ ಕಮಿಷನ್ ಅಧಿಕೃತ ಮಾಹಿತಿಯಲ್ಲೂ ಕೂಡ ಕೆಲವೊಂದು ಕ್ಷೇತ್ರದಲ್ಲಿ 4 ರಿಂದ 5 ರೌಂಡ್ಸ್ ಆಗಿದೆ. ಈಗ 4 ರಿಂದ 4 ರೌಂಡ್ಸ್ ಆಗಿದೆ, ಕೆಲವು ಕ್ಷೇತ್ರದಲ್ಲಿ 5 ರೌಂಡ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ಈಗ 100ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ವಿಜಯ್ ಅವರ TVK ಮುನ್ನಡೆ ಇದೆ. ಇದು ಅಧಿಕೃತ ಎಲೆಕ್ಷನ್ ಕಮಿಷನ್ದು. ಬಟ್ ಹಿನ್ನಡೆ ಇದೆಯಲ್ಲ, ಸುಮಾರು ಒಂದು 30 ಕ್ಷೇತ್ರದಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ TVK. ಎಷ್ಟರ ಮಟ್ಟಿಗೆ ಅಂದ್ರೆ 12 ಕ್ಷೇತ್ರದಲ್ಲಿ ಮಾರ್ಜಿನ್ ಬರೀ 100 ರಿಂದ 150 ಮತಗಳ ಹಿನ್ನಡೆಯನ್ನ TVK ಅನುಭವಿಸ್ತಾ ಇದೆ. ಅಂದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಸೊ ಇದೇನು ವರ್ಕೌಟ್ ಆಗ್ಬೋದಾ, ಮೆಜಾರಿಟಿ ಬರ್ಬೋದಾ TVKಗೆ ಅನಿಸ್ತಾ ಇದೆ ಅಂತ? ಸಿಂಪಲ್ ಬರಬಹುದು. ಅಂದರೆ ಈಗ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿದ್ದೇವೆ ಹಿಂದೆ ಈ ರೀತಿ ಯಾಕೆ ಅಸ್ಥಿರತೆ ಉಂಟಾಯಿತು ಅಂತಕ್ಕಂಥದ್ದು ನೋಡ್ಬೇಕು. ಈ ಸಾರಿ ಈ ಟ್ರಯಾಂಗ್ಯುಲರ್ ಫೈಟ್ ಆದಾಗ, ಮಲ್ಟಿ ಡೈಮೆನ್ಷನಲ್ ಬಹುಮುಖ ಸ್ಪರ್ಧೆ ಆದಾಗ ಹಿಂಗೆ ಆಗುತ್ತೆ. ಈ ಸಾರಿ ನಡೆದಿದ್ದು ಏನಲ್ಲಿ ರೂಲಿಂಗ್ DMK ಮತ್ತು ಏನು ಅಣ್ಣಾ DMK, ಹಾಗೆಯೇ TVK, ಈ 3 ಪಕ್ಷಗಳು ಮತ್ತು ಇನ್ನೂ ಒಂದಷ್ಟು ಪಕ್ಷಗಳೆಲ್ಲ ಇತ್ತು. ಹಾಗಾಗಿ ಒಂದು ಬಂದರೆ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತಕ್ಕಂಥದ್ದಾಗಿ TVK ಎಮರ್ಜ್ ಆದರೆ ಮತ್ತೆ ನಮಗೆ ಪ್ರಶ್ನೆ ಉದ್ಭವ ಆಗ್ತಕ್ಕಂಥದ್ದು, ಸರ್ಕಾರ ರಚಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ನಂಬರ್ ಯಾರು ಕೊಡ್ತಾರೆ? ದೇರ್ ಆರ್ 2 ಆಪ್ಷನ್ಸ್. ಒಂದು, ವೆದರ್ ದ DMK ವಿಲ್ ಸಪೋರ್ಟ್ ಆರ್ ದಿ ಅಣ್ಣಾ DMK ವಿಲ್ ಸಪೋರ್ಟ್. ಅಣ್ಣಾ DMK ಮಾಡಬಾರ್ದು ಅಂತಕ್ಕಂಥದ್ದು ಏನೂ ಇಲ್ಲ. ಈವನ್ ಔಟ್ಸೈಡ್ ಸಪೋರ್ಟ್ ಕ್ಯಾನ್ ಬಿ ಡನ್. ಇವೆಲ್ಲ ಸಾಧ್ಯತೆಗಳು ಈಗ ಪ್ರಾರಂಭ ಆಗುತ್ತೆ. ಈಗ ಯಾಕಂತ ಹೇಳಿದ್ರೆ ಈಗ ನೀವು ಹೇಳಿದ ಏನು ಟ್ರೆಂಡ್ಸ್ ಏನಿದೆ, ಪ್ರಾಯಶಃ ಏನಾದರೂ ಸಿಂಪಲ್ ಮೆಜಾರಿಟಿ ಏನಾದರೂ ತೆಗೆದುಕೊಂಡ್ರೆ TVKಗೆ ಈ ಪ್ರಶ್ನೆಗಳು ಬರೋದಿಲ್ಲ. ಹೀಗಾಗಿ ಇದು ಕಾದು ನೋಡಬೇಕಾಗುತ್ತೆ. ಈ ರೀತಿಯಾದಂಥ ಫಲಿತಾಂಶಗಳು ಯಾಕೆ ಬಂತು ಅಂತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ ತಮಿಳುನಾಡಿಗೆ ಸಂಬಂಧಪಟ್ಟ. ಸರ್, ವೆಸ್ಟ್ ಬೆಂಗಾಲಲ್ಲೂ ಕೂಡ ನಾವು ಕಳೆದ ಚುನಾವಣಾ ಫಲಿತಾಂಶ ಗಮನಿಸೋದಾದ್ರೆ ಸುಮಾರು 40 ವಿಧಾನಸಭಾ ಕ್ಷೇತ್ರಗಳಲ್ಲಿ 2021ರಲ್ಲಿ ವೆಸ್ಟ್ ಬೆಂಗಾಲಲ್ಲಿ TMC ಗೆದ್ದಿದ್ದ ಮಾರ್ಜಿನ್ ಆ 40 ಕ್ಷೇತ್ರದಲ್ಲಿ ಸುಮಾರು 5,000ಕ್ಕಿಂತ ಕಡಿಮೆ ಇತ್ತು. 5,000ಕ್ಕಿಂತ ಕಡಿಮೆ ಮಾರ್ಜಿನ್ ವಿನ್ ಆಗಿತ್ತು. ಈಗ SIR ಬೇರೆ ಬಂದಿದೆ, 90 ಲಕ್ಷ ವೋಟರ್ಸ್ ಹೋಗಿದ್ದಾರೆ. ಸೊ ಹಾಗಾಗಿ ಬಿಜೆಪಿಗೆ ಅದೇನಾದ್ರು ಪಾಸಿಟಿವ್ ಆಗ್ತಿದೆಯಾ? ಅದೇ ಮೇಜರ್ ಪಾಯಿಂಟ್ ಇರಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕು, ವೆಸ್ಟ್ ಬೆಂಗಾಲಲ್ಲಿ ಆಗಿರ್ತಕ್ಕಂಥ ಒಂದು ಕಾರ್ಯತಂತ್ರ ಮತ್ತು ವರ್ಕ್, BJPಯ ಒಂದು ಇಂಚ್ ಟು ಇಂಚ್ ವರ್ಕ್ ಅಂತ ನಾನು ಹೇಳ್ತೇನೆ. ಈಚ್ ಪೋಲಿಂಗ್ ಬೂತ್, ಪೋಲಿಂಗ್ ಸ್ಟೇಷನ್ ಆ್ಯಂಡ್ ಅನಾಲಿಟಿಕ್ಸ್ ಇದೆಯಲ್ಲ, ಈ ರೀತಿಯಾದಂಥ ಅನಾಲಿಟಿಕ್ಸ್ ಅವರು ತುಂಬ ಚೆನ್ನಾಗಿ ಆರ್ಗನೈಸ್ಡ್ ಸ್ಟ್ರಾಟಜಿಕ್ ಆಗೇ ಹೇಳಿದ್ದಾರೆ. ಇಲ್ಲದೇ ಇದ್ರೆ ಮೋದಿ ಅವರು ಅಷ್ಟು ಧೈರ್ಯವಾಗಿ ನಾನು ಬಂದು ನಿಮಗೆ ಏನು ಅವತ್ತು ಪ್ರಮಾಣ ವಚನ ದಿನ ನಾನು ಮತ್ತೆ ಬರ್ತೀನಿ ಅಂತ ಹೇಳಬೇಕಾದ್ರೆ ಎಷ್ಟು ಆರ್ಗನೈಸ್ಡ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ತಿಳ್ಕೊಳ್ಳಿ. ಭಾರತೀಯ ಜನತಾ ಪಕ್ಷದ ಒಂದು ತತ್ವ ಏನು ಅಂತ ಹೇಳಿದ್ರೆ, ಅವರು ಮುಂದಿನ ಒಂದು 5 ವರ್ಷಗಳ ಚುನಾವಣೆಗೆ ನಿನ್ನೆಯಿಂದನೇ ಪ್ರಾರಂಭ ಮಾಡಿದ್ದಾರೆ ಕಾರ್ಯಾಚರಣೆ. ಈ ರೀತಿಯಾದಂಥ ವರ್ಕ್ ಎಲ್ಲಿದೆ ಹೇಳಿ? ಕಾಂಗ್ರೆಸ್ ಪಕ್ಷದಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಇದೆ. ಹಾಗಾಗಿ ಅವರು ಈ ಸಾರಿ ಗೆಲ್ಲಲೇಬೇಕು ಅಂತ ತೀರ್ಮಾನ ಮಾಡಿದ್ರು ವೆಸ್ಟ್ ಬೆಂಗಾಲಲ್ಲಿ. ಹಾಗಾಗಿ ಇದು ಒಂದು ರೀತಿನ ಅದಕ್ಕೆ ಪೂರಕವಾಗಿದ್ದೇನು ಅಂತ ಹೇಳಿದ್ರೆ, ಈಗ SIR ಏನಿತ್ತು, ರಿವಿಷನ್ಸ್ ಏನಿತ್ತು, ಅದು ಕೂಡ ಅವರಿಗೆ ಸಹಾಯಕವಾಗಿ ಬಂತು. ಹಾಗೇನೇ ಒಂದು ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ಇದ್ದಂಥ ಒಂದು ಕೆಲವು ಜನಾಕ್ರೋಶಗಳು, ವಿರೋಧಿ ಅಲೆಗಳು, ಇವೆಲ್ಲ ಕೌಂಟ್ ಆಗಿದೆ ಅನ್ನೋದು, ಇದೆಲ್ಲ ಕ್ಯುಮ್ಯುಲೇಟಿವ್ ಆಗಿದೆ ಅಂತಕ್ಕಂಥದ್ದು, ಇವೆಲ್ಲ ಪಾಸಿಟಿವ್ ಆಗಿ ಅದನ್ನು ಅವರಿಗೆ ಅಧಿಕಾರದ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಬಟ್ ಸ್ಟಿಲ್ ಇವತ್ತು ನೀವೇನು ಹೇಳಿದ್ರೆ ಕೆಲವು ಕಡೆ ಮಾರ್ಜಿನ್ ಆಫ್ ಅದು ಇನ್ನೂ ನಮಗೆ ಡಿಸೈಡ್ ಆಗೋದಿಲ್ಲ. ನೋಡಿ, ಈ ಹಾವು ಏಣಿ ಆಟ ನಾವು ಸಾಯಂಕಾಲದವರೆಗೂ ನಾವು ನೋಡ್ತೇವೆ ಅಂತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕೆಲವು ಹೆಂಗ್ ಬೇಕಾದ್ರೂ ಟರ್ನ್ ಆಗ್ಬೋದು. ಈಗ ಅದೇ ಈಗ ನೀವು ದಾವಣಗೆರೆ ಇದು ನೋಡಿದಾಗ ಈಗ ಮತ್ತೆ ಸಮರ್ಥ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅಂತ. ಹಾಗಾಗಿ ನಾವು ಆಗ್ಲೇನೆ ಚರ್ಚೆ ಮಾಡಿದ್ವಿ, ಇಲ್ಲಿ ಯಾರೇ ಗೆಲ್ಲಲಿ, ಐದರ್ BJP ಆರ್ ಕಾಂಗ್ರೆಸ್, ದಿ ಲೀಡ್ ಮಾರ್ಜಿನ್ ಮೇ ಬಿ ಇನ್ ಬಿಟ್ವೀನ್ ಓನ್ಲಿ 3,000 to 5,000 ಅಂತ ನಾವು ಮೊದಲೇ ಡಿಸ್ಕಸ್ ಮಾಡಿದ್ವಿ. ಮೇ ಬಿ ಐ ಥಿಂಕ್ ಆ ಒಂದು ಈಕ್ವೇಷನ್ ಮತ್ತು ಆ ಒಂದು ಸ್ಟೇಟ್ಮೆಂಟು ಇಟ್ ಮೇ ರಿಮೈನ್ ಅಂತ ನಾನು